ಫಾದರ್ ನನ್ ಬಗ್ಗೆ ಕೇಳಿದ್ರೆ ನಾನ್ ಕೇಳಿದೆ ಅಂತ ಹೇಳಮ್ಮ. ಓಕೆ ಅಮ್ಮ. ಕಾಲ್ ನೋವಿರೋದ್ರಿಂದ ಬರಕ್ಕಾಗ್ಲಿಲ್ಲ ಅಂತ ಫಾದರ್ಗೆ ಹೇಳ್ಬಿಡು. ಓಕೆ ಅಮ್ಮ, ನಾನ್ ಹೇಳ್ತೀನಿ. ಈಗ್ಲೇ ಲೇಟ್ ಆಯ್ತು, ಬರ್ತೀಯ ಇಲ್ವೋ? ಎಷ್ಟೊತ್ ಮಾಡ್ತಾಳೆ ಇವಳು. ಅಜ್ಜಿ ಹೋಗಿ ಬರ್ತೀನಿ. ಬಾಯ್ ಬಾಯ್. ಚರ್ಚ್ ಒಳಗ್ ಬರಲ್ವಾ? ಇಲ್ಲ, ನಾನ್ ಬರಲ್ಲ. ಇಷ್ಟು ದೂರ ಬಂದಿದ್ದೀರಲ್ವಾ ಅಪ್ಪ, ಬಂದ್ ಹೋಗಿ. ಇಲ್ಲ ಮಗಳೇ, ನನಗ್ ಸ್ವಲ್ಪ ಕೆಲಸ ಇದೆ, ನೀವ್ ಹೋಗ್ ಬನ್ನಿ. ಮಾತ್ ಬಿಟ್ರೆ ಇನ್ನೇನ್ ಕೆಲ್ಸ ಇದೆ ನಿಮ್ಗೆ? ಹೋದ್ ವಾರನೂ ನೀವ್ ಇಲ್ಲೇ ಕೂತಿದ್ರಿ, ಫಾದರ್ ಹುಡುಕ್ತಿದ್ರು. ನೀವ್ ಹೋಗಿ. ಬಾ ಮಗಳೇ. ಬರಲ್ಲ ಅಂದ್ರೆ ಬೇಡ ಬಿಡಿ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ. ಹಾ ನ್ಯಾನ್ಸಿ. ಹಾಯ್, ಹೇಳಿ. ಎಲ್ಲಿದೆಯಾ? ಮನೇಲಿ. ಓ, ನಾನಿಲ್ಲಿ ಕ್ಲಾಸಲ್ಲಿದ್ದೀನಿ, ರಿಹರ್ಸಲ್ಗೆ. ಏನು ಹೇಳಿ. ಕ್ಯಾನ್ ವಿ ಮೀಟ್ ಟುಡೇ? ಇಲ್ಲ, ಸ್ವಲ್ಪ ಕೆಲಸ ಇದೆ. ಓಕೆ, ನೋ ಪ್ರಾಬ್ಲಮ್. ಸರಿ, ನಾನೊಂದು ಹೇಳ. ಓ ಶೋರ್, ಅದರಲ್ಲೇನಿದೆ? ಇವಾಗ ಹೇಳ. ಓ ಸರಿ, ವಿಡಿಯೋ ಕಾಲ್ ಮಾಡ್ತೀನಿ. ಓಕೆ ಕಟ್ ಮಾಡಿ. ಓಕೆ ಓಕೆ. ಈ ಸಂಜೆಯ ಕಾಗಿದೆ ನೀನಿಲ್ಲದೆ, ಈ ಸಂಜೆಯ ಕಾಗಿದೆ ನೀನಿಲ್ಲದೆ. ಓ, ಬಾ ಮಗಳೇ. ಅಮ್ಮ, ನೀವು ಕೂತ್ಕೊಂಡಿರಿ, ನಾನು ಈಗಲೇ ಬಾರಮ್ಮ. ಬರ್ತೀನಿ. ನಾವು ವಾಪಸ್ ಹೋಗ್ಬೇಕಾದ್ರೆ ಮಾರ್ಕೆಟ್ ಕಡೆಯಿಂದ ಹೋಗೋಣ. ಚರ್ಚ್ಗೆ ಹೋದ್ಮೇಲೆನಾ? 2 kg ಬೀಫ್ ತಗೊಂಡು ಹೋಗ್ಬೇಕು. ಮತ್ತೆ ಆ ಜಾರ್ಜ್ ಬರೋ ಸಾಧ್ಯತೆ ಇದೆ. ಕೂತ್ಕೊಳ್ಳಮ್ಮ.
ಲಾರಾಗೆ ಏನಾದರೂ ಡೆವಲಪ್ಮೆಂಟ್ ಕಾಣ್ತಿದ್ಯಾ? ಇಲ್ಲ, ಅದು ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ. ಚರ್ಚ್ಗೆ ಹೋಗೋದು, ಪ್ರಾರ್ಥನೆ ಮಾಡೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾವ್ ಅವ್ರನ್ನ ಪ್ರೇಯರ್ ಕಳ್ಸಿದ್ರೆ ಹೇಗೆ? ಹಾ ಮೊದ್ಲೊಂದ್ಸಲ ಕರ್ಕೊಂಡ್ ಹೋಗಿದ್ವಲ್ಲ, ಏನ್ ಪ್ರಯೋಜನ ಆಯ್ತು? ಹಾ, ಈಗ ಅಲ್ಲಿ ತುಂಬಾ ಫಾದರ್ಸ್ ಇದ್ದಾರೆ. ಏನೇ ಪ್ರಾಬ್ಲಮ್ಸ್ ಇದ್ರೂ ಸರಿ ಮಾಡ್ತಾರೆ. ಜೋಸಫ್, ಹೌದು, ನೀನ್ ಯಾಕೆ ಚರ್ಚ್ಗೆ ಹೋಗಲ್ಲ? ಅದು ಅದು ಪಕ್ಕದಲ್ಲಿ ನನಗೊಂದು ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಅಮ್ಮನ್ ನೋಡ್ಕೊಂಡು ಮಿರ್ಲೆನ್ ನೋಡ್ಕೊಂಡು ಚರ್ಚ್ ರೋಡಲ್ಲಿ ಹೋಗೋಣ ಅಂತ ಅನ್ಕೊಂಡೆ. ಅಲ್ವಾ ಬೆನ್ಸಿ? ರೋಶ್ನಿ ಅಕ್ಕ ಮತ್ತೆ ಬೆರ್ಲಿನ್ ಬಂದಿದ್ದಾರೆ ಅನ್ಸುತ್ತೆ. ಎಷ್ಟಾಯ್ತು? 50 ರೂಪಾಯಿ. ತಗೊಳ್ಳಿ. ಜಯಶಂಕರ್ ಆಹಾ, ಮಿರ್ಲೆ ಮಗಳೇ, ಕ್ಲಾಸಸ್ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಅಂಕಲ್. ಹೋದ್ ಸರಿ ತಗೊಂಡಿರೋದ್ಕಿಂತ ಈ ಸರಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಬೆನ್ಸಿ ಆಂಟಿ, ಇಲ್ಲಿ ಬನ್ನಿ ಮಾತಾಡೋಣ. ನೀನ್ ಲಾರಾ ನೆನ್ಸ್ಕೊಂಡು ಚಿಂತೆ ಮಾಡಬೇಡ. ನನ್ನ ಅಜ್ಜಿ ಹತ್ರ ಹೇಳಿದ್ದೀನಿ ಅವನ್ನ ಧ್ಯಾನಕ್ಕೆ ಕರ್ಕೊಂಡು ಹೋಗೋದ್ರ ಬಗ್ಗೆ. ನನ್ಗದ್ರಲ್ಲಿ ಯಾವ ನಂಬಿಕೆನೂ ಇಲ್ಲ ಅಂಕಲ್. ಡೋಂಟ್ ವರಿ. ಆಂಟಿ, ಎಷ್ಟ್ ದಿನ ಆಯ್ತು ನಿಮ್ಮನ್ನ ನೋಡಿ. ಹೇಗಿದ್ದೀರಾ? ನನ್ ಸ್ಟಡೀಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿಮ್ ಟಾಪ್ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಹೆಲೋ ತಂದ್ರಿ? ಮಿಸ್ಟರ್ ಜಾರ್ಜ್. ವಿತಿನ್ 15 minutes ಐ ವಿಲ್ ಬಿ ದೇರ್. ಓಕೆ. ನಿಮ್ ಅಮ್ಮ? ಟಾಪ್ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದ್ರಿ? ಬೆನ್ಸಿ, ಬಾ ಹೋಗೋಣ. ಹಾಗಿದ್ರೆ ಸರಿ, ನಾವು ಹೋಗ್ತೀವಿ. ಆಂಟಿ, ನಾನು ಹೋಗಿ ಬರ್ತೀನಿ. ಅಕ್ಕ, ಆಮೇಲೆ ಸಿಗೋಣ. ಸರ್, ಲಾಸ್ಟ್ ಕ್ಲಾಸ್ ನೀವೊಂದು ಫೀಲಿಂಗ್ ಸಾಂಗ್ ಹೇಳ್ಕೊಟ್ರಲ್ವಾ, ಅದನ್ನೇ ಹೇಳ್ಕೊಡಿ ಪ್ಲೀಸ್. ಅದಕ್ಕೇನ್ ಜಾಸ್ಮಿನ್? ಅನಿಸುತ್ತಿದೆ ಯಾಕೋ ಇಂದು ತಾನೆ. ಅದೇ. ಹಾಡೋಣ. ಆ. ರೆಡಿ? ಅನಿಸುತ್ತಿದೆ ಯಾಕೋ ಇಂದು ನೀನೇ ನನ್ನ ಒಳಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಎಂತ ಮಧುರ ಯಾತನೆ ಕೊಲ್ಲುಯುಗಿಯೊಮ್ಮೆ ನನ್ನ. Okay, then next Sunday we will be practicing another song. Okay? Bye. ಫಾದರ್, ಆ ಫ್ರಾನ್ಸಿಸ್ ಮುಲ್ಲೆಕಲ್ ಬಗ್ಗೆ ಏನೋ ವಿಷಯಗಳು ಕೇಳಿ ಬರ್ತಾ ಇರೋದು. ದೇವ್ರ ಹತ್ರ ಹೀಗೆಲ್ಲ ಭಯ ಭಕ್ತಿ ಇಲ್ಲದೆ ಅವನಿಗೆ ಈ ಥರ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಸುಮ್ಮನೆ ಬೇರೆಯವ್ರ ಮರ್ಯಾದೆನೂ ಹಾಳು ಮಾಡ್ತಾ ಇದ್ದಾನೆ. ಬರ್ತಾ ಬರ್ತಾ ವಿಶ್ವಾಸಗಳಿಗೆಲ್ಲ ಹಳೆ ರೀತಿ ಫಾದರ್ ಮೇಲೆ ನಂಬಿಕೆನೇ ಇಡ್ತಾ ಇಲ್ಲ ಫಾದರ್. ಅವ್ರದ್ದು ಯಾಕೋ ತಪ್ಪು ಅಂತ ಹೇಳ್ತೀಯಾ? ನಿಮಿಷಕ್ಕೆ 40 ಸರಿ ಅವನು ಕೇಳೋ ಅಂಥದ್ದು ಬಿಷಪ್ ಬಗ್ಗೆ, ಫಾದರ್ಸ್ ಬಗ್ಗೆ ರೇಗ್ಸೋಂಥ ವಿಷಯನೇ ಅಲ್ವಾ? ಅದು ಆ ಸಿಸ್ಟರ್ JC ಕುಲವೆತ್ತರ್ ಬುಕ್ ಬಗ್ಗೆ ನೀವು ಕೇಳಿದ್ದೀರಲ್ಲ, ಎಲ್ಲ ಅದರಲ್ಲಿ ಓಪನ್ ಆಗೇ ಬರ್ದಿದ್ದಾರೆ. ನಾನು ಓದಿದ್ದೀನಿ. ಸಿಸ್ಟರ್ ಬರ್ದಿರೋದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಎಲ್ಲ ಸತ್ಯನೇ ಅಲ್ವಾ ಅವ್ರು ಬರ್ದಿರೋದು. ಫಾದರ್, ಫಾದರ್ ರೂಮ್ಗೆ ಹೋಗ್ಬಿಟ್ಟು ಫಾದರ್ನ ನೋಡ್ಬೇಕಾದ್ರೆ, ಇಲ್ಲ ಫಾದರ್, ನೀವು ದೊಡ್ಡ ಫಾದರ್ನ ನೋಡ್ಬೇಕಾದ್ರೆ ಒಂದು ಹೆಲ್ಪ್ ಮಾಡಬೇಕು. ಏನದು? ಅದು ಸೆಮಿನಾರ್ಗೆ ಸೇರಿರೋ ಹೊಸ ಹುಡುಗರಿಗೆ ಇದಕ್ಕೂ ಮುಂಚೆ ನಡೆದಿರೋ ಹಾಗೆ ಇಡೀ ದಿನಕ್ಕೆ 4 ಹೊತ್ತು ಅವ್ರಿಗೆಲ್ರಿಗೂ ಹಾಗಲಕಾಯಿ ಕಷಾಯ ಕೊಡ್ಬೇಕು ಅಂತ ಹೇಳ್ಬಿಡಿ. ಅವ್ರಿಗೆ ಬರೀ ಕಷಾಯ ಕುಡಿ ಅಂತ ಹೇಳಿ ಏನೋ ಪ್ರಯೋಜನ? ಫಾದರ್, ನನ್ಗೀಗ್ಲೇ ಒಂದು ವಿಷಯ ಜ್ಞಾಪಕ ಆಯ್ತು. ನಿಮ್ಮ ಟ್ರಾವೆಲ್ ಟಿಕೆಟ್ ಇದೆಯಲ್ಲ, ಥಾಮಸ್ ಕೊಟ್ಟು ಹೋಗಿದ್ದಾರೆ. ನನಗೆ ಈಗಷ್ಟೇ ಹೇಳಿದೆಯಲ್ಲೋ ದಡ್ಡ. ನಾನು ಥಾಮಸ್ ಫಾದರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡೋಣ ಅನ್ಕೊಂಡಿದ್ದೆ. ಈಗ ನಾನು ಕಾಲ್ ಮಾಡಿದ್ರೆ ನನಗೆ ಅವಮಾನ ಆಗ್ತಾ ಇತ್ತು. ಅಯ್ಯೋ ಫಾದರ್, ನಾನು ಮರ್ತೋಗಿದ್ದೆ ಫಾದರ್. ಹೋಗು, ಆ ಟಿಕೆಟ್ನ ತಗೊಂಡು ಬಾ, ಇಲ್ಲ ಅಂದರೆ ಮತ್ತೆ ಮರ್ತೋಗ್ತೀಯ ನೀನು. ಸರಿ ಸರಿ. ಫಾದರ್, ಎಲ್ಲ ಕಲೆಕ್ಷನ್ಸ್ ಇದರಲ್ಲೇ ಇದೆ. ಇಡಿ ಇಲ್ಲಿ. ಥ್ಯಾಂಕ್ ಯು ಫಾದರ್.